ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಗೆ ಈ ವಿಡಿಯೋದಲ್ಲಿ ನೀಟ್ ಎಕ್ಸಾಮಿನೇಷನ್ ನೀಟ್ 2026 ಎಕ್ಸಾಮಿನೇಷನಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಏನಪ್ಪ ಲೇಟೆಸ್ಟ್ ಅಪ್ಡೇಟ್ ಅಂತಂದರೆ, ಇಲ್ಲಿ ನೋಡಬಹುದು ನೀವು, ಬಯೋಮೆಟ್ರಿಕ್ ವೆರಿಫಿಕೇಷನ್ ಅಂತ ಈ ವರ್ಷದ ಎಕ್ಸಾಮಿನೇಷನ್ಗೆ ಹೊಸದಾಗಿ ಆ್ಯಡ್ ಮಾಡಿರುವಂತಹ ಪ್ರೊಸೀಜರ್ ಆಗಿರುತ್ತೆ. ಸೊ ಏನದು ಬಯೋಮೆಟ್ರಿಕ್ ವೆರಿಫಿಕೇಷನ್ ಅಂತಂದರೆ, ನೀವು ಪಬ್ಲಿಕ್ ನೋಟಿಸ್ ಒಂದು ಬಂದಿದೆ. ಸೊ ಇವತ್ತೇ ರಿಲೀಸ್ ಮಾಡಿರುವಂತಹ ಪಬ್ಲಿಕ್ ನೋಟಿಸ್ ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ. ಏನಪ್ಪ ಅಂತಂದರೆ, ಈ ವರ್ಷದ ಸ್ವಲ್ಪ ಸೆಕ್ಯೂರಿಟಿ ಪ್ರೋಟೋಕಾಲನ್ನು ಇನ್ಕ್ರೀಸ್ ಮಾಡೋದಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಬಯೋಮೆಟ್ರಿಕ್ ಕಂಪಲ್ಸರಿಯನ್ನು ಮಾಡಿದ್ದಾರೆ. ಅದು ಎಲ್ಲಿ ಮಾಡ್ತಾರೆ ಬಯೋಮೆಟ್ರಿಕ್ಕನ್ನು ಹೇಗೆ ಮಾಡಿಸ್ಕೋಬೇಕು ಅಂತಂದರೆ, ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ. 21ನೇ ತಾರೀಕು ಎಕ್ಸಾಮ್ ಏನಿದೆ ನಿಮಗೆ, ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕೂ ಮೊದಲು ನೀವು ಈ ಬಯೋಮೆಟ್ರಿಕ್ಕನ್ನು ಮುಗಿಸ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬೇಕಾಗತ್ತೆ. ಫಸ್ಟು ನಿಮಗಿಲ್ಲಿ ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕೆ ಮುಂಚೆ ಫಸ್ಟು ನಿಮ್ಮೆಲ್ಲ ಚೆಕಿಂಗ್ ಎಲ್ಲ ನಡೆಯುತ್ತೆ. ಚೆಕಿಂಗ್ ಎಲ್ಲ ಮುಗಿದ ನಂತರ ನಿಮಗೆ ಬಯೋಮೆಟ್ರಿಕ್ಕನ್ನು ಮಾಡ್ತಾರೆ. ಬಯೋಮೆಟ್ರಿಕಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ತೊಗೊಳ್ತಾರೆ, ಹಾಗೆ ಫೇಶಿಯಲ್ ರೆಕಗ್ನಿಷನ್ ಇರುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನೀವು ಎಕ್ಸಾಮ್ ಹಾಲ್ಗೆ ಹೋಗ್ಬೋದು. ಸಪೋಸ್ ಇದೇನಾದರೂ ಬಯೋಮೆಟ್ರಿಕ್ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಯಿತು ಅಂತಂದರೆ, ಹಾರ್ಡ್ವೇರ್ ಪ್ರಾಬ್ಲಮ್ಮು ಅಥವಾ ಬಯೋಮೆಟ್ರಿಕ್ ಡೇಟಾ ಸರಿಯಾಗಿ ಸಿಗಲಿಲ್ಲ, ಕನೆಕ್ಟ್ ಆಗಿಲ್ಲ, ಅಥವಾ ಸರ್ವರ್ ಪ್ರಾಬ್ಲಮ್ಮು, ಅಥವಾ ನಿಮ್ಮ ಫಿಂಗರ್ ಪ್ರಿಂಟೇ ತೊಗೊಂಡಿಲ್ಲ ಸರಿಯಾಗಿ, ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆದರೂ ಸಹ ಬಯೋಮೆಟ್ರಿಕ್ ಆಗಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ನಿಮ್ಮ ಹತ್ರ ಒಂದು ಲೆಟರನ್ನು ಬರೆಸ್ಕೊಳ್ತಾರೆ, ಅಂಡರ್ಟೇಕಿಂಗನ್ನು ತೊಗೊಳ್ತಾರೆ. ಅಂದರೆ ಈ ರೀಸನ್ಗೆ ಅಲ್ಲೇ ಲೆಟರ್ಸ್ ಅಲ್ಲೇ ಇರುತ್ತೆ ನಿಮಗೆ, ಅಲ್ಲಿ ಫಾರ್ಮೇಟ್ ಏನು ಅಂತ ಅಂದ್ಬಿಟ್ಟು ಅಲ್ಲೇ ಇರುತ್ತೆ ನಿಮಗೆ, ಅದ್ರ ಬಗ್ಗೆ ವರಿಯಾಗೋ ನೆಸೆಸಿಟಿ ಇಲ್ಲ. ಸಪೋಸ್ ಬಯೋಮೆಟ್ರಿಕ್ ಆಗಿಲ್ಲ ಅಂದ ಪಕ್ಷದಲ್ಲಿ, ಬಯೋಮೆಟ್ರಿಕ್ ಆದರೆ ತೊಂದರೆ ಇಲ್ಲ, ಬಯೋಮೆಟ್ರಿಕ್ ಆಗಿಲ್ಲ ಅಂದ ಪಕ್ಷದಲ್ಲಿ ನಿಮ್ಗೆ ಅಲ್ಲೊಂದು ಲೆಟರ್ ಇರುತ್ತೆ, ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟಲ್ಲಿ ನಿಮ್ಮ ಹತ್ರ ಡೇಟನ್ನು ಫಿಲ್ ಮಾಡಿಸ್ಕೊಂಡು ನಿಮ್ಮದು ಅಂಡರ್ಟೇಕನ್ನು ತೊಗೊಳ್ತಾರೆ. ಇದು ಒಂದಾಯಿತು. ನೆಕ್ಸ್ಟ್ ಫರ್ದರ್ ಇದಾದ ನಂತರ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ. ಬಟ್ ನಿಮ್ಮ ಎಕ್ಸಾಮ್ ಟೈಮಿಂಗ್ಸ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಿಮ್ಮ ಎಕ್ಸಾಮ್ ಬಂದು 2 o'clock 5:15 ಕಂಪಲ್ಸರಿಯಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ನಿಮಗದು. ಯಾವಾಗ ಮಾಡ್ತಾರೆ ಇದನ್ನೆಲ್ಲ ಅಂತಂದರೆ, ನೀವು ಎಕ್ಸಾಮ್ಗೆ ಹಾಲ್ಗೆ ಹೋಗೋದಕ್ಕೆ ಮೊದಲು ಇದನ್ನೆಲ್ಲ ಕಂಪ್ಲೀಟಾಗಿ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅರ್ಲಿಯಾಗಿ ನಿಮಗೆ ಎಕ್ಸಾಮ್ ಹಾಲ್ಗೆ ಕಳಿಸ್ಕೊಡ್ತಾರೆ. ಸೊ ಇದು ಯಾವುದೇ ಸಮಸ್ಯೆ ಇರಲ್ಲ. ಅದಕ್ಕಾಗಿರೋದ್ರಿಂದ ನೀವು ಸ್ವಲ್ಪ ಅರ್ಲಿಯಾಗಿ ಎಕ್ಸಾಮಿನೇಷನ್ ಸೆಂಟರ್ಗಳಿಗೆ ರೀಚ್ ಆಗಿ. ಎಕ್ಸಾಮ್ 2 o'clock ಇದೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ 1:45 ಕ್ಲೋಸ್ ಮಾಡ್ತಾರೆ ಗೇಟ್ ಎಲ್ಲನೂ. ಸೊ ಅದಕ್ಕಾಗಿರೋದ್ರಿಂದ ನೀವು 1:45 ಅಲ್ಲ, ನೀವು ಅಟ್ಲೀಸ್ಟ್ ಒಂದು 1 hour ಅರ್ಲಿಯಾಗಿ ಹೋಗಿರಿ ಎಕ್ಸಾಮ್ ಹಾಲ್ ಹತ್ರ. ಯಾಕೆ ಅಂತಂದರೆ ನೀವು ಇದೆಲ್ಲ ಪ್ರೊಸೀಜರ್ ಇರುತ್ತೆ, ಚೆಕ್ ಮಾಡೋ ಪ್ರೊಸೀಜರ್ ಇರುತ್ತೆ, ಹಾಗೆ ಬಯೋಮೆಟ್ರಿಕಲ್ಲ ಇರೋದ್ರಿಂದ 1.5 hour ಅರ್ಲಿಯಾಗೆ ಎಕ್ಸಾಮ್ ಹಾಲ್ಗೆ ಹೋಗಿರಿ. ದಟ್ ಈಸ್ ಅ ಬೆಟರ್ ಒನ್. ಹಾಗೆ ಹೋಗೋದ್ರ ಜೊತೆಗೆ ಹೋಗಬೇಕಾದ್ರೆ ಒಂದು ಗೌರ್ಮೆಂಟ್ ID-ಯನ್ನು ತೆಗೆದುಕೊಂಡು ಹೋಗೋದು ಮರೆತೋಗಬೇಡಿ. ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಿ, ಆಧಾರ್ ಕಾರ್ಡನ್ನು. ಮತ್ತು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ, ಹಾಲ್ ಟಿಕೆಟನ್ನು ಅಲ್ಲಿ ನಿಮ್ಮ ಇನ್ವಿಜಿಲೇಟರ್ ಮುಂದ್ಗಡೆ ಅಲ್ಲಿ ಸಿಗ್ನೇಚರ್ ಹಾಕಬೇಕಾಗತ್ತೆ. ಆ ಸಿಗ್ನೇಚರ್ ಹಾಗೆ ಇರಬೇಕಾಗತ್ತೆ, ನೀವು ಸಿಗ್ನೇಚರ್ ಅವ್ರ ಮುಂದೆ ಮಾಡಬೇಕಾಗತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಈ ವರ್ಷದ ಹಾಗೆ ಎಕ್ಸಾಮಿನೇಷನ್ಗೆ ಆ್ಯಡ್ ಮಾಡಿರುವಂತಹ ಹೊಸ ಪ್ರೊಸೀಜರು ಬಯೋಮೆಟ್ರಿಕ್ ವೆರಿಫಿಕೇಷನ್. ಸೊ ಇಷ್ಟಾಯಿತು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.